ನಮಸ್ಕಾರ ಸ್ನೇಹಿತರೆ. ನಿಮಗೆ ಈಗಾಗಲೇ ಗೊತ್ತಿದೆ, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿರೋದು. ನಿಜಕ್ಕೂ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದಾದ್ರೂ ಏನು? ಸರ್ಕಾರದ ಆಯಸ್ಸು ಇನ್ನೆಷ್ಟು ದಿವಸ? ರಾಜೀನಾಮೆಗೆ ಮಾನಸಿಕವಾಗಿ ಸಿಎಂ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರಾ? ಹಾಗಾದ್ರೆ ಅವರ ಮುಂದಿನ ನಡೆ ಏನಾಗಿರಬಹುದು? ಮುಂದೆ ಸರ್ಕಾರದ ನೇತೃತ್ವ ಯಾರು ವಹಿಸ್ತಾರೆ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದ್ರೆ ರೆಬಲ್ ಆಗ್ತಾರಾ? ಇದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಏನಾಗಿರಬಹುದು? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈಗ ಹಾಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ದೊಡ್ಡ ಬಹುಮತ ಇದೆ. ಅಷ್ಟು ಸುಲಭಕ್ಕೆ ಕೆಡಬಹುದು. ಖುದ್ದು ಕಾಂಗ್ರೆಸ್ಸಿಗರೇ ಮನಸ್ಸು ಮಾಡಿದ್ರು ಸಹ ಕಷ್ಟ ಸಾಧ್ಯ. ಪರಿಸ್ಥಿತಿ ಈಗಿರುವಾಗ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರತಕ್ಕಂತ ಬೆಳವಣಿಗೆಗಳು ಸರ್ಕಾರ ಪತನವಾಗುವ ದಿನಗಳು ದೂರವಿಲ್ಲ ಅನ್ನುವ ಮುನ್ಸೂಚನೆ ಕೊಡ್ತಾ ಇದೆಯಾ? ಸ್ನೇಹಿತರೆ, ನೀವೇ ನೋಡಿ, ಒಂದ್ ಕಡೆ ಮೂಡ ಹಗರಣ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನೊಂದ್ ಕಡೆ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇರೋ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂತ ಹಗರಣ. ಈ ಎರಡು ಹಗರಣಗಳು ಈಗ ಸಿಎಂ ಸಿದ್ದರಾಮಯ್ಯ ಅವರ ಕುತ್ತಿಗೆಗೆ ಸುತ್ತಿಕೊಳ್ಳುವ ಎಲ್ಲ ಲಕ್ಷಣಗಳು ಇದೆ. ಇಲ್ಲಿವರೆಗೂ SIT ಅವರೇ ಅದರ ತನಿಖೆ ನಡೆಸ್ತಾ ಇದ್ರು. ತಿಪ್ಪೆ ಸಾರಿಸೋ ಪ್ರಯತ್ನ SIT ಅವರು ಮಾಡಿದ್ರು. 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣ ಬಯಲಿಗೆ ಬಂದಾದ್ಮೇಲೂ ಸಹ ತನಿಖೆಯಲ್ಲಿ ಏನಾಗಿದೆ, SIT ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರದ ಬಗ್ಗೆ ಇದುವರೆಗೂ ಏನೂ ಹೊರ ಬಂದಿರ್ಲಿಲ್ಲ. ಯಾವಾಗ ಇಡಿ ಡೆಲ್ಲಿಯಿಂದ ಬಂತೋ SIT ಅವರು ಅಲರ್ಟ್ ಆದ್ರು. ಅಷ್ಟೇ ಯಾಕೆ, SIT ಅವರು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತೇಳಿ ಇಡಿ ಅವರು ಕೇಂದ್ರದಿಂದನೇ CRPF ಯೋಧರ ತಂಡ ಕಟ್ಕೊಂಡು ಬಂದು ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವ ಆರೋಪ ಹೊತ್ತಿರ್ತಕ್ಕಂಥ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವರ ನಿವಾಸಗಳ ಮೇಲೆ ರೇಡ್ ಮಾಡಿದ್ದಾರೆ. ಒಂದರ್ಥದಲ್ಲಿ ಈಗ ಕಾಂಗ್ರೆಸ್ಗೆ ಅಕ್ಷರಶಃ ಸಂಕಷ್ಟದ ದಿನಗಳು ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವನ್ನು ಗಮನಿಸಿರ್ತಕ್ಕಂಥ AICC ಈಗ ಸಿದ್ದು ರಾಜೀನಾಮೆಗೆ ಮನಸ್ಸು ಮಾಡಿದೆ. ಹೌದು, ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ತಲೆದಂಡ ಪಡೆಯೋದಿಕ್ಕೆ, ಇದಕ್ಕೆ ಅವರನ್ನೇ ಹೊಣೆಯಾಗಿಸೋದಿಕ್ಕೆ AICC ನಿರ್ಧರಿಸಿಯಾಗಿದೆ. ಹೇಗಿದ್ರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಅಧಿಕಾರ ಹಸ್ತಾಂತರಕ್ಕಾಗಿ ಒಪ್ಪಂದ ಆಗಿದೆ. ಈಗ ಸಿದ್ದು ಸರ್ಕಾರದ ವಿರುದ್ಧ ಹಗರಣಗಳು ಕೇಳಿ ಬಂದಿರೋದ್ರಿಂದ ಇದೇ ಸುಸಂದರ್ಭ ಸಿದ್ದು ರಾಜೀನಾಮೆ ಪಡೆಯೋದಿಕ್ಕೆ ಅಂತ AICC ಸಹ ಈಗ ತೀರ್ಮಾನ ಮಾಡಿಯಾಗಿದೆ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ಕಾಂಗ್ರೆಸ್ನವ್ರಿಗೆ ಹೇಳೋದಿಕ್ಕೆ ಲಾಜಿಕಲ್ ಪಾಯಿಂಟ್ ಇದೆ. ಹಣಕಾಸಿನ ಇಲಾಖೆಯ ನೇತೃತ್ವ ವಹಿಸಿರೋರು ನೀವೆಯಾ? ನಿಮ್ಮ ಅಡಿ ಬರ್ತಕ್ಕಂತಹ ಇಲಾಖೆಯ ನಿಮ್ಮ ಮೂಗಿನ ಅಡಿಯೇ ಭ್ರಷ್ಟಾಚಾರ ನಡೆದಿದೆ. ಪ್ರತಿಪಕ್ಷಗಳು ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾವೆ. ಇಷ್ಟು ದಿವಸ ನೀವು ಕ್ಲೀನ್ ಇಮೇಜ್ ಕಾಪಾಡಿಕೊಂಡು ಬಂದಿದ್ದವರು, ನಿಮ್ಮ ಮೇಲೆ ಈಗ ಆರೋಪ ಬಂದಿರೋದ್ರಿಂದ ರಾಜೀನಾಮೆ ಕೊಟ್ಟು ಬಿಡಿ ಅನ್ನುವ ಮಾತನ್ನು ಈಗ AICC ಸಿದ್ದುಗೆ ಹೇಳುವ ಎಲ್ಲ ಸಾಧ್ಯತೆಗಳು ಇದೆ. ಸುಸೂತ್ರವಾಗಿ ಎಲ್ಲಾ ನಡೀಬೇಕಾದ್ರೆ ಸಿದ್ದು ರಾಜೀನಾಮೆ ಕೇಳೋದಕ್ಕೆ AICC ಅವರು ಧೈರ್ಯ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಿರೋದ್ರಿಂದ, ಹೇಗಿದ್ರು ಶಿವಕುಮಾರ್ ಮತ್ತು ನಿಮ್ಮ ನಡುವೆ ಅಧಿಕಾರದ ಹಂಚಿಕೆ ಒಪ್ಪಂದ ಆಗಿರೋದ್ರಿಂದ ರಾಜೀನಾಮೆ ಕೊಟ್ಟು ಹಿಂದೆ ಸರಿದು ಬಿಡಿ ಅಂತ AICC ಅವರು ಈಗ ಸಿದ್ದುಗೆ ಸೂಚನೆ ಕೊಡೋ ಎಲ್ಲ ಸಾಧ್ಯತೆಗಳು ಇದೆ. ಈಗ ಬರೋದು ವಿಷಯ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಕುರ್ಚಿ ಬಿಟ್ಟು ಇಳಿದು ಬಿಡ್ತಾರಾ? ಇದಕ್ಕೆ ಉತ್ತರ ಇಲ್ಲ, ನೋ ವೇ. ಅದಕ್ಕಾಗಿ ಈಗ ಕೌಂಟರ್ ಕೊಡೋದಿಕ್ಕೆ ಸ್ಟ್ರಾಟಜಿ ರೆಡಿ ಮಾಡಿದ್ದಾರೆ ಸಿದ್ದು ಬಣ. ಹಾಗಾದ್ರೆ ಈ ಎಲ್ಲ ಸ್ಟ್ರಾಟಜಿಯ ನಾಯಕತ್ವನಂತೂ ಒಬ್ರು ವಹಿಸ್ಲೇಬೇಕಾ? ಅವರು ಬೇರೆ ಯಾರು ಅಲ್ಲ, ಈಗಾಗ್ಲೇ HD ಕುಮಾರಸ್ವಾಮಿ ಅವರ ಜೊತೆ ಹಲವು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಈ ನಾಯಕನಿಗಿದೆ. ಅವ್ರು ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ. ಈಗ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಉದಯೋನ್ಮುಖ ನಾಯಕನಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇದೆ. ಇದಕ್ಕೆ ಸಿದ್ದು ಬಣದ ಬೆಂಬಲ ಇದೆ. ಖುದ್ದು ಸಿದ್ದರಾಮಯ್ಯ ಅವರ 100% ಸಾಥ್ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನೀವೇ ನೋಡಿ, ಸಿದ್ದರಾಮಯ್ಯ ಅವರ ಬಣ ಮೊದಲು ಇದೇ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿತ್ತು. ಅದಕ್ಕೂ ಸಹ AICC ಅವರು ಸೊಪ್ಪಾಕ್ಲಿಲ್ಲ. ಆ ವಿಚಾರನು ಸಹ ಅವರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅದಾದ ನಂತರ ನೀವೇ ಮಾತು ಕೊಟ್ಟಿದ್ರಿ, 2024 ಲೋಕಸಭಾ ಚುನಾವಣೆಯ ನಂತರ KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಹೊಸ ಅಧ್ಯಕ್ಷರು ಬರಬೇಕು ಅಂತ. KPCC ಅಧ್ಯಕ್ಷ ಸ್ಥಾನನ ಬದಲಾವಣೆ ಮಾಡಿ ಅನ್ನುವ ಬೇಡಿಕೆಯನ್ನು ನಂತರ ಇಟ್ರು. ಆದ್ರೆ ಹೈಕಮಾಂಡ್ ಅದಕ್ಕೂ ಸೊಪ್ಪಾಕ್ಲಿಲ್ಲ. ಅದಕ್ಕೆ ವಿರುದ್ಧವಾಗಿ DK ಶಿವಕುಮಾರ್ ಅವರು CM ಚೇಂಜ್ ಆಗಬೇಕು ಅನ್ನುವ ಬಾಂಬ್ ಅನ್ನು ಸಿಡಿಸೋದಿಕ್ಕೆ ಶುರು ಮಾಡಿದ್ರು. ಯಾವಾಗ ತಮ್ಮ ಬುಡಕ್ಕೆ ಬಂತು ಇದು ಅಂತ ಗೊತ್ತಾಯ್ತೋ, ಸಿದ್ದು ಬಣ ಅಲರ್ಟ್ ಆಯ್ತು. ಒಂದು ವೇಳೆ ನಾನೇನಾದ್ರೂ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದ್ರೆ
ನಮ್ಮ ಬಣದವರನ್ನು ಬಿಟ್ಟು ಬೇರೆ ಯಾರು ಮುಖ್ಯಮಂತ್ರಿ ಆಗಬಾರ್ದು, ಕೆಪಿಸಿಸಿ ಅಧ್ಯಕ್ಷರು ಆಗಬಾರ್ದು ಅನ್ನೋ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರ ಬಣ ಬಂತು. ಈಗ ನಡೀತಾ ಇದೆಯಲ್ಲ ಡೆಲ್ಲಿನಲ್ಲಿ ಮೀಟಿಂಗ್, ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಕ್ಲೋಸ್ ಡೋರ್ ಮೀಟಿಂಗು, 1 ಗಂಟೆಗೂ ಅಧಿಕ ಸಮಯ ಕುಮಾರಸ್ವಾಮಿ ಅವರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಚರ್ಚೆಯಲ್ಲಿ ಬಂದಿರೋದು ಕರ್ನಾಟಕ ರಾಜ್ಯದ ವಿಚಾರ. ಸ್ನೇಹಿತರೆ, ಮೊನ್ನೆ ಬಂದಂತ ಸತ್ಯಶೋಧನಾ ಸಮಿತಿನಲ್ಲಿ ಕಾಂಗ್ರೆಸ್ 24ರ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತು. ಆ ಸೋಲಿಗೆ ಕಾರಣ ತಿಳ್ಕೊಳ್ಬೇಕು ಅಂತೇಳಿ ಸತ್ಯಶೋಧನಾ ಸಮಿತಿನ ಎಐಸಿಸಿ ಅವರು ರಾಜ್ಯಕ್ಕೆ ಕಳಿಸಿದ್ರು. ಆ ಸಮಿತಿ ಮುಂದೆ ಬಿ.ಕೆ. ಹರಿಪ್ರಸಾದ್ ಅವರು ಸಹ ಇಂಡೈರೆಕ್ಟ್ ಆಗಿ ಸೋಲಿಗೆ ಕಾರಣ ಸಿದ್ದರಾಮಯ್ಯ ಅವರ ನೇತೃತ್ವ ಅಂತಾನೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲವಾರು ಕಾಂಗ್ರೆಸ್ ನಾಯಕರೇ ನಾವು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತೀವಿ, ಆದ್ರೆ ಲೋಕಸಭಾ ವಿಚಾರ ಬಂದಾಗ ನಮ್ಮ ಶಾಸಕರು ಬಿಜೆಪಿ ಜೊತೆಗೆ ಒಳ ಒಪ್ಪಂದ ಮಾಡ್ಕೋತಾರೆ, ಬಿಜೆಪಿಯ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡ್ತಾರೆ, ಹಾಗಾಗಿ ನಮ್ಗೆ ಸೋಲಾಗಿದೆ ಅನ್ನುವ ಆರೋಪನ ಸತ್ಯಶೋಧನಾ ಸಮಿತಿನಲ್ಲಿ ಕಾಂಗ್ರೆಸ್ನ ಶಾಸಕರು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟ ಆಯ್ತು, ಕಾಂಗ್ರೆಸ್ನಲ್ಲಿ ಭಿನ್ನಮತ ಇರೋದು ಪಕ್ಕಾ ಅಂತ. ಇದೆಲ್ಲದಕ್ಕೂ ಇಂಡಿಕೇಶನ್ ಅನ್ನುವಂತೆ ಸತೀಶ್ ಜಾರಕಿಹೊಳಿ ಅವರು ಈಗ ಡೆಲ್ಲಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿರೋದು ಮಹತ್ವ ಪಡಿತಾ ಇದೆ. ಸಿದ್ದು ಬಣಕ್ಕೆ ಈಗ ಒಂದಂತೂ ಕ್ಲಾರಿಟಿ ಸಿಕ್ಬಿಟ್ಟಿದೆ. ನಾವು ಡಿಸಿಎಂ ಹುದ್ದೆ ಕೇಳಿದ್ವಿ, ಕೊಡ್ಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಡಿಮ್ಯಾಂಡ್ ಇಟ್ವಿ, ಅದಕ್ಕೂ ಕಾಂಗ್ರೆಸ್ ಕೇಳ್ತಾ ಇಲ್ಲ. ಹೈಕಮಾಂಡ್ ನ ದಾರಿಗೆ ತರಬೇಕಂದ್ರೆ ರೆಬೆಲ್ ಆಗೋದು ಒಂದೇ ಉಳಿದಿರ್ತಕ್ಕಂತ ದಾರಿ ಅನ್ನುವ ನಿರ್ಧಾರಕ್ಕೆ ಈಗ ಸಿದ್ದು ಬಣ ಬಂದಿದೆ. ಅದರ ಭಾಗವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರೋದು. ಸಿದ್ದರಾಮಯ್ಯನವರು ಇದರಿಂದ ಬಹಳ ಕೋಪೋದ್ರಿಕ್ತರಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಮಾತು ಕೇಳ್ತಾ ಇಲ್ಲ, ವಿರೋಧ ಪಕ್ಷಗಳಿಗಿಂತ ಸ್ವಪಕ್ಷದಲ್ಲಿ ನನಗೆ ವಿರೋಧಿಗಳು ಜಾಸ್ತಿ ಇದ್ದಾರೆ ಅನ್ನುವ ಅಂಶ ಸಿದ್ದುಗೆ ಗೊತ್ತಾಗಿದೆ. ಹಾಗಾಗಿ ಅವ್ರು ಹೇಳಿರೋದು, ನಾನು 2ನೇ ಬಾರಿ ಸಿಎಂ ಆಗಿರೋದ್ರಿಂದ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನನ್ನ ವಿರುದ್ಧ ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ. ಅದನ್ನ ಅವರು ವಿರೋಧ ಪಕ್ಷನ ಟಾರ್ಗೆಟ್ ಮಾಡಿ ಹೇಳಿರ್ಬೋದು, ಆದರೆ ಒಳ ಮನಸ್ಸಿನಿಂದ ಅವ್ರು ಹೇಳಿರೋದು ಸ್ವಪಕ್ಷದವರಿಗೆ ಅನ್ನೋದು ಸಾಮಾನ್ಯ ಜನರಿಗೂ ಸಹ ಗೊತ್ತಾಗುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಸಿದ್ದು ಬಣ ಈಗ ಇಂಡಿಕೇಶನ್ ಅಂತೂ ಕೊಡ್ತಾ ಇದೆ, ನನ್ನ ಕುರ್ಚಿನೇನಾದ್ರೂ ಅಲುಗಾಡಿಸೋಕೆ ಬಂದ್ರೆ ಪರಿಣಾಮ ಸರಿಯಾಗಿರೋದಿಲ್ಲ, ಅದು ಕಾಂಗ್ರೆಸ್ನ ಸರ್ಕಾರದ ಅಸ್ತಿತ್ವಕ್ಕೂ ಧಕ್ಕೆ ತರಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶನ ಸಾರ್ತಾ ಇದ್ದಾರೆ ಸಿದ್ದು ಬಣ. ಸ್ನೇಹಿತರೆ, ಆ ಕಡೆ ಅಂತೂ ಕುಮಾರಸ್ವಾಮಿ ಅವರು ತುದಿಗಾಲ ಮೇಲೆ ನಿಂತು ಬಿಟ್ಟಿದ್ದಾರೆ. ಶತಾಯ ಗತಾಯ ಹೇಗಾದ್ರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ನಾಗಾಲೋಟಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತಕ್ಕಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಯಾವುದೇ ಕಾಸ್ಟ್ ಆಗ್ಲಿ, ಅಟ್ ಎನಿ ಕಾಸ್ಟ್, ಯಾರ ಜೊತೆ ಬೇಕಾದ್ರೂ ರಾಜಿ ಮಾಡ್ಕೊಂಡಾದ್ರೂ ಡಿ.ಕೆ. ಶಿವಕುಮಾರ್ ಅವರನ್ನು ಹಣಿಯಬೇಕು ಅನ್ನೋದು ಒಂದೇ ಪಾಯಿಂಟ್ ಅಜೆಂಡಾ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಅದು ಶುರುವಾಗಿದ್ದು ಬೆಂಗಳೂರು ಗ್ರಾಮಾಂತರ ಎಂಪಿ ಕ್ಷೇತ್ರದ ಚುನಾವಣೆಯಿಂದ. ಮೊದಲ ಸಕ್ಸಸ್ ಸಿಕ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ. ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಬರ್ತಾ ಇದೆ, ಅಲ್ಲೇನಾದ್ರೂ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬಂದ್ರೆ ಕಳೆಗಟ್ಟಿರ್ತಕ್ಕಂತಹ ಒಕ್ಕಲಿಗ ನಾಯಕನ ಸ್ಥಾನ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಾಲಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಅವರ ಟಾರ್ಗೆಟ್ ಏನು ಅಂದ್ರೆ ಡೈರೆಕ್ಟ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಅವರನ್ನ ಅಧಿಕಾರದಿಂದ ಇಳಿಸಬೇಕು. ಅದರ ಭಾಗವಾಗಿ ಅವರು ಡೆಲ್ಲಿನಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿರೋದು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.